ಬಂದ್ಬಿಟ್ಟಾಳೆ. ಓಡೋಗೋಣ ಬರ್ರಿ. ಏ ನಿಂತ್ಕಳಿ ವಸಿ. ಅಯ್ಯೋ ಮುದುಕಿ, ನಮ್ಮನ್ ಬಿಟ್ಬಿಡು. ನಮ್ಗಿನ್ನು ಬದುಕಾಸೆ ಶಾನೆ ಐತೆ, ನಮ್ಮನ್ ಬಿಟ್ಬಿಡು. ಅಯ್ಯೋ ಲೇ ಶಾರದಿ, ನಾನು ಕಳ್ಳೆ ಬದುಕಿದ್ದೀನಿ. ನೀನುನುವೆ ನಿನ್ ಗಂಡ ಇಬ್ರುನುವೆ ನಿಧಿ ಬಗ್ಗೆ ಮಾತಾಡ್ತಾ ಇದ್ರಲ್ಲ, ಅವಾಗ ನಾನು ಅಲ್ಲೇ ನೀಯ ಪಕ್ಕದಾಗಿದ್ದೆ. ನಾನೇ ಕೇಳಿಸ್ಕೊಬಿಟ್ಟು ನಾನು ನಿಮ್ಮ ಜೊತೆ ನೀ ಹೋಗೋಣ ಅಂತ ನಿಮ್ಮನೆ ಮುಂದೆ ನೀಯ ಕಾಯ್ಕೊಂಡಿದ್ದೆ. ಆಮೇಲೆ ನೀವು ನಡ್ಕೊಂಡು ಹೋದಂಗೆ ನಿಮ್ಮನ್ನೇ ಹಿಂಬಾಲಿಸ್ಕೊಂಡು ಇಲ್ಗಾನ ಬಂದ್ಬಿಟ್ಟೆ. ಹಬ್ಬ ಸದ್ಯ ಮುದುಕಿ ಜೀವನೇ ಆರೋಗ್ಯಕ್ಕೆ ನನಗಂತೂ ಸದ್ಯ ನಿನ್ ದಯ್ಯ ಅಲ್ವಲ್ಲ. ಅಲ್ಲ 3 ಜನನುವೆ ಸೇರ್ಕೊಂಡು ಇವಾಗ ನಿಧಿನ ಹುಡ್ಕನ ಏನಂತೀರಾ? ಇವಳಿಗೊಂದು ಪಾಲು ಯಾಕನ ಕೇಳಿಸ್ಕೊಂಡ್ಲು. ನೋಡಿ, ಈ ಮನೆಯಾಗೆ ಶಾನೆ ದೆಯ್ಯಗಳವೆ. ಶಾನೆ ಅಂದರೆ ಶಾನೆ ದೆಯ್ಯಗಳು. ನನಗಾಗ್ಲೇನೇ ಒಂದು ದೆಯ್ಯ ಕಾಣಿಸ್ತು, ಮೋಹಿನಿ. ಅದು ಭಯ ಆಗೋಯ್ತು. ಅದಕ್ಕೆ ಕಿರ್ಚ್ಕೊಂಡು ಓಡ್ ಬಂದ್ಬಿಟ್ಟೆ ನಿಮ್ಮ ಹಿಂದೆ. ನೋಡಿ, ಅಕ್ಕಪಕ್ಕ ಎಲ್ಲಾದ್ರೂ ನಿಧಿ ಸಿಗ್ತದ ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು ಹಂಗೇನೇನಿಯಾ ಹೊಂಟೋಗ್ಬಿಡೋಣ ಏನಂತೀರಾ? ಈಗ 3 ಜನ ಇದೀವಲ್ಲ, ಯಾವ ದೆಯ್ಯಕ್ಕೂ ಎದ್ರು ಕಳದ್ಬೇಡ. ಕಷ್ಟಪಟ್ಬಿಟ್ಟು ಹುಡುಕ್ಬಿಟ್ಟು ಆಮೇಲೆ ಬೇಕಾದ್ರೆ ಹಂಚ್ಕೊಂಡ್ರಾಯ್ತು. ಸರಿ ಆಯ್ತು, ನಡೀರಿ ಮುಂದಕ್ಕೆ ಹೋಗೋಣ. ಲೇ ನಡಿಯೇ ಶಾರದಿ, ಹೋಗೋಣ. ಏನ್ರೋ ಭೂತ್ ಬಂಗ್ಲೆ ಮೇಲೆ ಜನಗಳಿಗಿದ್ದಿದ್ದ ಭಯ ತುಂಬಾನೇ ಕಡಿಮೆ ಆಗೋಗ್ಬಿಟ್ಟೈತಲ್ಲೋ. ಅಯ್ಯೋ, ನಾನು ಹೇಳಿದ್ನಲ್ಲ ಮೋಹಿನಿ ಅಂತ. ಇದೇನಿಯ ಮೋಹಿನಿ ಅಂತ ಹೇಳಿದ್ರೆ? ಹ್ಞೂ ಅಕ್ಕ, ತುಂಬಾನೇ ಕಮ್ಮಿ ಆಗೋಗ್ಬಿಟ್ಟೈತೆ. ಏನು ನಮಗೂ ಎದುರು ಕಳಲ್ಲ ನೋಡು. ಅಮ್ಮ ರೀ, ನಾನು ಹೇಳಿಲ್ವಾ ಅವಾಗೇನೇ 2 ದೆಯ್ಯಗಳು ಕಾಣಿಸ್ಕೊಂಡು ನಂಗೆ 2 ದೆಯ್ಯಗಳು ಅಂತ ಹೇಳ್ಬಿಟ್ಟು? ಇವೇನೇನಿಯ ದೆಯ್ಯಗಳು ನನ್ನ ನೋಡಿ. ಅಯ್ಯೋ ಮನೆಯಾಳಿ ಶಾರದಿ, ನಾನು ನಿನ್ಗೆ ಅಲ್ಲೇ ನೀ ಹೇಳ್ದೆ ಬ್ಯಾಡ ಕಣ್ಲೆ, ಈ ಭೂತದ ಬಂಗ್ಲೆ ಪೂರ್ತಿ ದೆಯ್ಯಗಳು ಕಣ್ಲೆ ಅಂದ್ರೆ ನಿನಗೆ ಕೇಳಲೇ ಇಲ್ಲ. ಇವಾಗ 2 ಕಡೆನೂ ಅಟ್ಕಾಯಿಸ್ಕೊಬಿಟ್ಟವೆ. ಯಾವ ಕಡೆ ಅಂತ ಹೋಗಿ ಸಾಯ ನೀವಳೆ ದೆಯ್ಯ. ನನಗಂತೂ ಏನೂ ಬೇಡ, ಎಂಥದೂ ಬೇಡ. ನನ್ನನ್ನು ಪಾಡಿಗೆ ನಾನು ಬಿಟ್ಬಿಡು, ನಾನಂತೂ ಹೊಂಟೋಗ್ಬಿಡ್ತೀನಿ. ಲೇ ಶಾರದಿ ನಡಿಯೇ, ಸುಮ್ಕೇನೆ ಹೋಗೋಣ. ನಿಮಗೆ ಭಯ ಇಲ್ದಿದ್ದಂಗೆ ಇಲ್ಲಿ ತನಕ ಬಂದಿದ್ದೀರಾ ಅಂದಮೇಲೆ ನಿಮ್ಮನ್ನು ಬಿಟ್ಬಿಟ್ಟು ಎಲ್ಲಿ ಕಳ್ಸೋಕ್ಕಾಗುತ್ತೆ? ನಿಮ್ಗೇನು ಬೇಕೋ ಅದನ್ನ ನೀವು ತಗೊಳ್ಳಿ, ನಮ್ಗೇನು ಬೇಕೋ ಅದನ್ನ ನಾವು ತಗೊಂತೀವಿ. ಮೋಹಿನಿ ಅಕ್ಕ, ಮೋಹಿನಿ ದಯವಿಟ್ಟು ನಮ್ಮನ್ನು ಬಿಟ್ಬಿಡು. ನಮಗೆ ಎಂಥದನ್ನು ಬೇಡ. ನಮಗೆ ನಿಧಿ ಸಿಕ್ಬಿಟ್ರೆ ಸಾಕು, ಇನ್ನೇನೂ ಬೇಡ. ನಿಮ್ಮ ಕೈ ಮುಗಿತೀನಿ, ನನ್ನ ಪಾಡು ನಮ್ಮನ್ನು ಬಿಟ್ಬಿಡಿ. ನಿಮಗೆ ನಿಧಿ ಬೇಕು ಅಂದರೆ ನಿಮ್ಮ ಬಿಸಿ ರಕ್ತ ನಮಗೆ ಬೇಕು. ನಿಮಗೇನು ಬೇಕೋ ಅದು ನೀವು ತಗೊಳ್ಳಿ, ನಮ್ಗೇನು ಬೇಕೋ ಅದು ನಾವು ತಗೊಂತೀವಿ. ಸರಿ ರಕ್ತ ತಾನೇ ತಗೊಳ್ಳಿ. ನಮ್ಗಂತೂ ನಮಗೆ ದುಡ್ಡು ಒಡವೆ ಎಲ್ಲ ನಿಧಿನೂ ಕೊಟ್ಟು ಕಳಿಸ್ಬಿಡಿ. ಲೇ ಪೆಕ್ರಿ ಶಾರದಿ, ರಕ್ತ ಬೇಕು ಅಂದ್ರೆ ಕೋಳಿ ರಕ್ತ ಅನ್ಕೊಬಿಟ್ಟ. ನಮ್ಮ 3 ಜನದ ರಕ್ತನೂ ಹೀರ್ಕತೀನಿ ಅಂತ ಹೇಳ್ತಿರೋದು, ಅಂದ್ರೆ ಇಂಡೈರೆಕ್ಟ್ ಆಗಿ ಸಾಯಿಸ್ತೀನಿ ಅಂತ ಹೇಳ್ತಿರೋದು. ಮೋಹಿನಿ, ನಮ್ಮನ್ನು ಬಿಟ್ಬಿಡು. ನಾನು ಇನ್ನೂ ಎಷ್ಟೊಂದು ಜೀವನ ಮಾಡಬೇಕು ಅನ್ಕೊಂಡಿದ್ದೀನಿ. ಬರ್ರಿ ಇಲ್ಲಿಂದ ಹೊಂಟೋಗೋಣ. ನಾನು ನಿನ್ಗೆ ಅಲ್ಲೇ ಹೇಳ್ದೆ ಬ್ಯಾಡ ಕಣ್ಲೆ ಶಾರದಿ ಅಂದ್ರೆ ನಿನಗೆ ಕೇಳ್ದೇನೆ. ಈಗ ನೋಡಿಲಿ ದೆಯ್ಯಗಳು ತಗ್ಲಾಕೊಂಡಿರೋದು. ತುಂಬಾ ದಿನ ಆಗ್ಬಿಟ್ಟೈತೆ, ನಮ್ಗೆಲ್ಲ ರಕ್ತ ಬೇಕು. ನಾವು ತುಂಬಾ ಜನ ಇದೀವಿ. ಹೀಗಿಬ್ರು ಅಂದ್ರೆ ಅಕ್ಕ 3 ಜನ ಬಂದ್ಬಿಟ್ಟು ಸೇರ್ಕೊಬಿಟ್ಟವ್ರೆ ಮೋಹಿನಿ ಅಕ್ಕ. 3 ಜನದ ರಕ್ತನು ಸೇರಿದ್ರೆ ನಮ್ಮ ಈ ಬಂಗ್ಲೆಗಿರ ಎಲ್ಲಾ ದೆಯ್ಯಗಳಿಗೂ ಇವತ್ತು ಊಟ ಆಗ್ತೈತೆ. ಹಿಂಗಾದ್ರೂ ಮಾಡಿ ಇವ್ರ ರಕ್ತನ ನಾವು ಕುಡಿಲೇಬೇಕು ಅಕ್ಕ. ಈ ಮೋಹಿನಿ ಬಂಗ್ಲೆಗೆ ಬಂದವ್ರೆ ಅಂತಂದಲೆ ಇವರೆಲ್ಲ ಇವಾಗ ನಮ್ಮವರೇನೆ. ಇವ್ರ ರಕ್ತ ಎಲ್ಲನೂ ನಮ್ಮ ರಕ್ತನೇನೆ. ಈ ನಿಧಿ ಹುಡ್ಕೋದು ಬದಲು ಸಾವುಕಾರು ಮನೆ ಕನ್ನನ ಹಾಕಿದ್ರೆ ಇಷ್ಟೊತ್ತಿಗೆ ನಿಧಿನ ಸಿಗೋದು. ಈ ಪಾರೆ ಪದ್ದಿ ಸರೋಜಿ ಮಾತು ಕೇಳಿ ಹಾಳಾಗೋಗ್ಬಿಟ್ಟೆ. ಅವ್ರು ಬೇಕು ಅಂತ ನಾನು ತಗ್ಲಾಕೇನಾರ ಹಿಂಗೆ ಮಾಡಿದ್ರಾ? ಅಯ್ಯೋ ಮೊದಲು ನಡೀರಿ ಎಸ್ಕೇಪು. ಇವತ್ತೇನೇ ಆದರೂ ಇವ್ರನ್ನ ಮಾತ್ರ ಬಿಡಬೇಡ್ರಿ. ಈಗ ಈ ಬಂಗ್ಲೆ ಮೇಲೆ ಇವ್ರು ಈ ಬಂಗ್ಲೆ ಒಳಗಡೆಗೆ ಬಂದು ಹೋದ್ರು ಅಂತಂದಮೇಲೆ ಮತ್ತೆ ಇನ್ನೂ 4 ಜನ ಬಂದೋಗ್ತಾರೆ. ಯಾವುದೇ ಕಾರಣಕ್ಕೂ ಇವ್ರನ್ನ ಮಾತ್ರ ಬಿಡಬಾರ್ದು. ಇಲ್ಲೇನೈತೆ ಮನೆಯಾಳಿ ಮಣ್ಣು, ಇಲ್ಲೇನೂ ಇಲ್ಲ. ಹಿಡಿ ಎಲ್ಲ ಚಾಲಾಡಿದಾಯ್ತು. ಇಲ್ಲಿ ಯಾವ ನಿಧಿನೂ ಇಲ್ಲ, ಏನೂ ಇಲ್ಲ. ಅವಳು ಯಾವಳ ಸರೋಜಿ ಹೇಳಿದ್ಲು ಅಂತ ಹೇಳ್ಬಿಟ್ಟು ಅವಳು ಮಾತು ಕೇಳ್ಕೊಂಡು ಬಂದ್ಬಿಟ್ಟಿಲಿ. ನಮ್ಗೇನಿಯ ಪುಂಗ್ಬಿಟ್ಟು ಇವಾಗ ಇವಳು ಕೈಲಿ ತಗ್ಲಾಕ್ದಲ್ಲೇ ನಾವೆಲ್ಲ ವಾಪಸ್ ಹೋಗ್ತೀವಿ ಅಂತ ಅನ್ಕೊಂಡೇನೆ. ಇಲ್ಲ ನಾವು ಯಾರು ವಾಪಸ್ ಹೋಗಕ್ಕಿಲ್ವೇ, ನಾವು ಸತ್ತೋಯ್ತೀವಿ. ಅಯ್ಯೋ, ನಿಮ್ಮ ಮಾತು ಕಟ್ಕೊಂಡು ನಾನು ದೆಯ್ಯ ಐತೆ ಅಂತ ಬಂದ್ಬಿಟ್ಟಿಲಿ. ಅಯ್ಯೋ, ಯಾಕೆ ಬೇಕಿತ್ತು ನಂಗೆ ಈ ವಯಸ್ಸಾಗಿ ಪಾಟು? ಅಯ್ಯಮ್ಮೋ, ಅಲ್ಲೇ ಎಂಥದೋ ಯಾವುದೋ ಒಳಗಡೆಗೆ ಬಂದು ಅನ್ನಿಸ್ತದ ಕಣ್ಲೇ ದೆಯ್ಯ. ಇವತ್ತು ನಾವು ಸತ್ವಿ. ನಿನ್ನೂ ನಂಬ್ಕೊಂಡು ಬಂದಲ್ಲ, ನಾನು ಇನ್ನೂ ಸತ್ಯ ಬುಡೆ. ನೋಡಿ, ಮೋಹಿನಿ ಹೇಳ್ ಕಳ್ಸವ್ರೆ, ಒಬ್ಬೊಬ್ರೆ ಸಾಯಕ್ಕೆ ಬರಬೇಕು. ನಿಮ್ಮ 3 ಜನದಲ್ಲಿ ಯಾರು ಮೊದಲು ಬರ್ತೀರಾ ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡಿ.
ಅಯ್ಯೋ ಅಯ್ಯೋ ಇನ್ನೊಂದು ಬಂತು ರೀ, ಇನ್ನೊಂದು ಬಂತು ದಯ್ಯ. ನಮ್ಮ ಕತೆ ಮುಗೀತು. ಅವಾವ ಅಯ್ಯೋ ಸರೋಜಿ ಮನೆಯಾಳಿ ತಗ್ಲಾಕ್ಬಿಟ್ಟಲ್ಲೇ. ಇವತ್ತು ನಮ್ಮ ಪಿರಾಣ ಹೋಯ್ತದಲ್ಲೇ. ಅಯ್ಯೋ ನಿನ್ ಕೈ ಮುಗಿತೀನಿ. ಇದೊಂದು ಕಿತ ನಮ್ಮನ್ ಬಿಟ್ಬಿಡಿ, ಇದೊಂದೇ ಒಂದು ಕಿತ ನಮ್ಮನ್ ಬಿಟ್ಬಿಡಿ. ಆಮೇಕಿಂದ ಇನ್ನೊಂದು ಕಿತ ನಾವಂತ ಈ ಕಡೆಗೆ ತಲೆ ಹಾಕು ಮನೆ ಕಳಕಿಲ್ಲ ಬಿಟ್ಬಿಡಿ. ದಯ್ಯ ಅಂದ್ರೆ ಭಯವಾಯ್ತದ ನಮಗೆ ಬಿಟ್ಬಿಡಿ. ಭಯ ಭಕ್ತಿ ಇಲ್ಲದೆ ಬಂದಿದ್ದೀರಾ ಅಂದಮೇಲೆ ನಿಮ್ಗೆ ನಮ್ಮ ಭಯ, ನಮ್ಮ ಮೇಲಿರೋ ಭಯ ತುಂಬಾನೇ ಕಡಿಮೆ ಆಗಿದೆ. ಲೇ ಶಾರದಿ, ಏನೋ ಹೇಳ್ದೆ ಅಲ್ವಾ ದೆಯ್ಯ ನಾನು ಎದುರಿಸ್ತೀನಿ ಅಂತ. ಇವತ್ತು ನಾವು 4 ಜನ ಬಂದು ನಿಂತಿದ್ವಿ. ಬಾ ಎದುರಿಸ್ ಬಾ. ಹೇಯ್ ಏನು ನೋಡ್ತಾ ಇದೆಯಾ ಭೂತಪ್ಪ, ಮೊದಲು ಅವಳ ರಕ್ತನೇ ನಾವು ಕುಡಿಬೇಕು. ಇಲ್ಲ ಇಲ್ಲ ಇಲ್ಲ, ಈ ಮುದುಕಿಗೆ ವಯಸ್ಸಾಗೋಗ್ಬಿಟ್ಟೈತೆ. ಈ ಮುದುಕಿ ಪಿರಾಣ ಏನಿಯಾ ಬೇಕಾದ್ರೆ ತಗೋಬಿಡಿ, ನಮಗೆ ಮಾತ್ರ ಏನು ಮಾಡಬೇಡಿ. ಲೇ ಮಿಟ್ಟುಗ್ಲಾಡಿ, ಓ ನಾನು ಸಾಯಿಸು ಅಂತ ಹೇಳ್ತಿದ್ಯಾ? ನೀನೇ ಸಾಯಿ ಹೋಗ್ಬಿಟ್ಟು ನನಗೆ ಹೇಳ್ತಾಳೆ ಸಾಯಿ ಅಂತ ಹೇಳ್ಬಿಟ್ಟು. ನಾನು ಸಾಯಕ್ಕಿಲ್ಲ. ಮೋಹಿನಿ ಅಕ್ಕ, ನಂಗೆ ತುಂಬಾ ಹೊಟ್ಟೆ ಸಿಕ್ಕೈತೆ, ಬೇಗ ಇವ್ರ ರಕ್ತ ಕೊಡಿಸು. ಎಲ್ಲ ಚಿಕ್ಕದಯ್ಯ, ಇದೇನು ಒಳ್ಳೆ ನೀರು ಕೇಳ್ದಂಗೆ ಕೇಳ್ತೀಯಲ್ಲ ರಕ್ತವಾ. ಅಯ್ಯೋ ಬಿಟ್ಬಿಡು. ನಿಮ್ಗೆ ನಿಧಿ ತಾನೇ ಬೇಕು, ನಿಧಿನ ನಾವು ಕೊಡ್ತೀವಿ. ಆದಷ್ಟು ಬೇಗ ನಿಮ್ಮ ರಕ್ತನ ನಮಗ್ ಕೊಡ್ರಿ. ಹೇಯ್ ಒಂದ್ಸಲ ತಗೊಬಂದು ತೋರ್ಸೋ, ಆವಾಗಾದ್ರೂ ಅವ್ರು ರಕ್ತ ಕೊಡ್ತಾರೆ. ಆಯ್ತು ಮೋಹಿನಿ. ಅಯ್ಯೋ ದೇವ್ರೇ ಕಾಪಾಡಪ್ಪ. ನೋಡಿ ಇದೇನೇನೆ ನಿಧಿ, ಈ ನಿಧಿನ ನೀವೇ ತಗೊಳ್ಳಿ, ಆದ್ರೆ ನಿಮ್ಮ ರಕ್ತ ನಮಗ್ ಬೇಕು. ಆಹಾ ನಾವು ಕಾಯ್ತಾ ಇದ್ದೀವಿ. ಅಮ್ಮೋ ಅಯ್ಯೋ ನಿಧಿ ನಿಧಿ ರೀ ನಿಧಿ. ಇಲ್ಲಿ ಪಿರಾಣ ಹೋಯ್ತೈತೆ, ನಿಧಿನಂತೆ ನಿಧಿ. ಅಲ್ಲಿ ಸುತ್ತ ದೈವಗಳು ಅಟ್ಕಾಯಿಸ್ಕೊಂಡವೆ, ಆದ್ರೂ ನಿಂಗೆ ನಿಧಿ ಚಿಂತೆನೇನೆ. ಹಾ ಬಾಯಿ ಮುಚ್ಕೊಂಡು ಬಿದ್ದಿರೇ. ನೋಡಿ ನಿಮಗೆ ನಿಧಿ ಎದುರುಗೆ ಕಾಣಿಸ್ತೈತೆ. ಇದೇ ನಿಧಿಗೋಸ್ಕರ ಅಲ್ವಾ ನೀವು ಅಲ್ಲಿಂದ ಇಲ್ಗಾನ ಬಂದಿದ್ದು? ಹಾ ಈ ನಿಧಿನ ತಗೊಂಡು ನಿಮ್ಮ 3 ಜನನೂ ಸಾಯಿಸ್ಬಿಡ್ತೀನಿ. ನೋಡಿ ಈ ನಿಧಿನ ಬೇಕಾದ್ರೆ ನಿಮ್ಮ ಮನೆಯವ್ರಿಗೆ ಕೊಟ್ಬಿಡ್ತೀನಿ, ಆದರೆ ನಿಮ್ಮನ್ನು ಮಾತ್ರ ಬಿಡಲ್ಲ. ನೀವು ಬೇಕೇ ಬೇಕು ನಮಗೆ. ಭೂತಪ್ಪ ಏನು ನೋಡ್ತಾ ಇದೆಯಾ? ಒಬ್ಬೊಬ್ಬರನ್ನೇ ಹಿಡ್ಕ. ಇವತ್ತು ನಮ್ಗೆಲ್ಲನೂ ರಕ್ತದ ಹಬ್ಬನೇ ನಡಿಬೇಕು. ಮನೆಯಾಳಿ ಶಾರದಿ, ನಿನ್ ದುರಾಸೆಗೆ ನಾನು ಬಲಿಯಾಗೋಗ್ಬಿಟ್ನಲ್ಲೇ. ಅಯ್ಯೋ ಈಗ ನೋಡೆ ದೆಯ್ಯ ಸಾಯಿಸ್ಬಿಡ್ತದೆ ನಮ್ಮನ್ನ. ಇನ್ನು ನಾವು ಮಂತಕ್ಕೆ ಹೋಗಲ್ವೇ? ಅಲ್ಲೇ ಇದ್ದಿದ್ರೆ ಹೆಂಗೋ 300 ರೂಪಾಯಿ ದುಡ್ಕೊಂಡು ನೆಮ್ಮದಿಗನ ಇರ್ಬೋದಿತ್ತೆ. ಆದರೆ ಇವಾಗ ಈ ಕಡೆ ಪಿರಾಣನೂ ಹೋಯ್ತದೆ, ಈ ಕಡೆ ಎಲ್ಲನೂ ಹೋಯ್ತದೆ. ನಾವೇ ಇರಕ್ಕಿಲ್ಲ, ಎಲ್ಲ ನಿನ್ನಿಂದನೇ ಆಗಿದ್ದು. ಮೋಹಿನಿ ಅಕ್ಕ, ನನಗೆ ಇವಳ ರಕ್ತ ಮಾತ್ರ ಬೇಕು. ನಾನು ಇವಳನ್ನ ಕರ್ಕೊಂಡು ಹೋಗ್ತೀನಿ. ಅಯ್ಯೋ ಪುಟ್ಟ, ಯಾರು ಬೇಕೋ ಅವ್ರದ್ದು ಕರ್ಕೊಂಡೋಗು. ನೀನು ತುಂಬಾ ವರ್ಷದಿಂದ ಕಾಯ್ತಾ ಇದ್ದೆ ಅಲ್ವಾ? ಬನ್ನಿ ಬನ್ನಿ, ಇವತ್ತು ನೀವೇ ನನಗೆ ಆಹಾರ. ಬನ್ನಿ ಬನ್ನಿ. ಅಯ್ಯೋ ನನ್ನ ಮನಸ್ಸು, ನನ್ನನ್ನು ತಿಂದ್ಬಿಟ್ಟು ಏನು ಮಾಡ್ತೀಯಾ? ನನ್ನನ್ನು ಬಿಟ್ಬಿಡು. ಈ ಬೇಕಾರಿ ಅಜ್ಜಿನ ಕರ್ಕೊಂಡೋಗು. ಇಲ್ಲ, ನನಗೆ ನೀವೇ ಬೇಕು. ಬನ್ನಿ. ಅಯ್ಯೋ ಮೋಹಿನಿ, ನಮಗೆ ನೀವು ಬೇಡ, ನಿಮ್ಮ ವಜ್ರ ವೈಡೂರ್ಯನೂ ಬೇಡ. ನಾವು ಪಿರಾಣ ಉಳ್ಕೊಂಡ್ರೆ ಸಾಕಾಗ್ಬಿಟ್ಟೈತೆ. ದಯವಿಟ್ಟು ನಮ್ಮನ್ನ ನಂಪಾಡು ಬಿಟ್ಬಿಡಿ, ನಾವು ಹೊಂಟೋಯ್ತೀವಿ. ಎಲ್ರು ಕೂತ್ಕೊಳ್ಳಿ. ಹಾ ಕೂತ್ಕೊಳ್ಳಿ. ಅವವ ನಾವು ಕುಂತ್ಕೊಂಡಿಲ್ಲಲೇ ಶಾರದಿ, ಗಾಳಿನಾಗ ತೇಲಾಡ್ಕೊಂಡಿದೀವಿ. ಕೆಳಗಡೆ ನೋಡೆ. ಅಯ್ಯೋ ಊನಲ್ಲೇ ಮುದುಕಿ, ಮ್ಯಾಲ್ಗಡೆ ತೇಲಾಡ್ತಿದೀವಿ. ಯಾವಾಗ ಬೀಳ್ತೀವೋ ಏನ್ ಕತ್ತಿಯೋ. ಮೋಹಿನಿ ನೀನು ಸಾಕು, ನಿನ್ನಿದಿನೂ ಸಾಕು ಕಣವ, ಬಿಟ್ಬಿಡು. ಅಕ್ಕ ಅಕ್ಕ, ಬೇಗ ರಕ್ತ ಕೊಟ್ಬಿಡು ಅಕ್ಕ. ನಾನು ಬೇಗ ರಕ್ತ ಕುಡಿಬೇಕು ಅಕ್ಕ. ಅಯ್ಯೋ ಇದ್ರ ಮನೆ ಕಾಯಾಗೋಗ ರಕ್ತ ಕುಡಿಯಕ್ಕೆ ಅಂತ ಆಸೆ ಇದೆ ಇವಕ್ಕೆ. ನಮ್ಗೆ ಕಣೋ, ಎಲ್ಲನೂ ನಮ್ಗೆ. ಯಾಕೆ ಚಿಂತೆ ಮಾಡ್ತೀಯಾ? ಹಾ ಇವ್ರ ರಕ್ತ ಎಲ್ಲನೂ ನಮ್ಗೇನೆ. ನೆಲ್ದಾಗ ಬಿಟ್ರೆ ಓಡೋಗ್ತಾರೆ. ಇಲ್ಲೇ ಮೇಲ್ಗಡೆನೆ ಬಿದ್ದಿರ್ಲಿ, ಇಲ್ಲೇ ಹಾರಾಡ್ಕೊಂಡಿರ್ಲಿ. ಮಧ್ಯರಾತ್ರಿ 12 ಗಂಟೆಗೆ ಕರೆಕ್ಟಾಗಿ ಬಂದ್ಬಿಟ್ಟು ಇವ್ರ ರಕ್ತ ಎಲ್ಲನೂ ಕುಡ್ಕೊಂಡೋಗೋಣ. ಈಗ ಟೈಮ್ ಅಲ್ಲ, ಬಾ ಹೋಗೋಣ. ಅಕ್ಕ ಸರಿಯಾದ ಕೆಲಸನೇ ಮಾಡಿದ್ಯಾ. ಎಲ್ರೂ ಗಾಳಿನಾಗ ತೇಲಿಸ್ಬಿಟ್ಬಿಟ್ಟು ಸರಿಯಾಗಿ ಮಾಡಿದ್ಯಾ. ಇವ್ರು ತಪ್ಪಿಸ್ಕೊಂಡು ಹೋಗಕ್ಕೆ ಸಾಧ್ಯನೇ ಇಲ್ಲ. ಬನ್ನಿ ಅಕ್ಕ, 12 ಗಂಟೆಗೆ ಬಂದು ಆಮೇಲೆ ಯೋಚನೆ ಮಾಡೋಣ. ಇವ್ರನ್ನ ಬಿಡ್ಬೇಕಾ ಕಟ್ಕೋಬೇಕಾ ಅಂತ ಹೇಳ್ಬಿಟ್ಟು. ಬಾಕ. ಇನ್ನೇನು 11 ಗಂಟೆ ಆಯ್ತು, ಇನ್ನೊಂದು ಗಂಟೆ ಕಾಯ್ಕೊಂಡಿರ್ರಿ, ಬರ್ತೀವಿ. ನಾನು ನಿಮ್ಮ ಥರ ನಿಧಿ ಹುಡ್ಕಕ್ಕೆ ಬಂದು ನನ್ನ ತಿಂದುಬಿಟ್ಟು ನೋಡಿ ಯಾವ ಥರ ಮಾಡೋರು ನನ್ನ. ನೀವು ಹಂಗೆ ಆಗೋಗ್ತೀರಾ. ಇವತ್ತೊಂದಿನ ಅಷ್ಟೇನೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾಳೆ ನನ್ನ ಥರನೇ ನೀವು ಪ್ರೇತಾತ್ಮಗಳಾಗೋಗ್ಬಿಟ್ಟು ಹಾರಾಡ್ತಾ ಇರ್ತೀರಾ. ಆಮೇಲೆ ಏನು ತೊಂದರೆ ಇಲ್ಲ. ಈ ಮನೆಗೆ ಯಾರ್ಯಾರು ಬರ್ತಾರೋ ಅವ್ರನ್ನೆಲ್ಲ ನೀವು ತಿನ್ಬೋದು, ಏನು ತೊಂದರೆ ಇಲ್ಲ. ನೀನು ಹೆಂಡ್ತಿಯಲ್ಲ ಮನೆಯಾಳಿ, ನೀನು ಮನೆಯಾಳಿ. ನಿನಗಿನ್ನ ಮಮತಿನೇ ಎಷ್ಟೋ ವಾಸಿಯಾಗಿತ್ತು. ಅಯ್ಯೋ ದುಡ್ಡು ದುಡ್ಡು ಅಂತ ಸಾಯ್ತಿರ್ಲಿಲ್ಲ. ನೀನಂತೂ ದುಡ್ಡಿನ ಪಿಸಾಚಿ, ಅವ್ರ ರಕ್ತದ ಪಿಸಾಚಿಗಳು.
ಈಗ ಇಲ್ಲಿಂದ ಎಸ್ಕೇಪ್ ಆಗೋದು ಹೆಂಗೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಹಿಂಗೆ ಏನಿಯ ಕಾಲ ಕಳ್ಕೊಂಡು ಕುಂತ್ಕೊಂಡ್ರೆ ಆಗಕ್ಕಿಲ್ಲ. ಏ ಮುದ್ಕಿ ಮ್ಯಾಲ್ಗಡೆ ತೇಲಾಡ್ತಿದೀವಲ್ಲಿ, ಕೆಳಗಡೆ ಭೂಮಿ ಮೇಲೆ ಇದೀವಿ, ಆರ್ಕೊಂಡು ಹೋಗಕ್ಕೆ ಎದ್ದೊಳಕ್ ಆಗಿಲ್ಲ. ಒಂದ್ಕಿತ ಎದ್ದೊಳ್ಬಿಟ್ಟು ಪ್ರಯತ್ನ ಪಡು. ಆಯ್ತಾ ಇಲ್ಲ ಅಂತ ನಾನು ಸಾಯ್ತಾ ಇದ್ರೆ ಯಮಗ್ ತಪ್ಪಿಸ್ಕೊಂಡು ಬೇರೆ ಹೋಗ್ಬೇಕಂತೆ. ರೀ ಆದ್ರೂನುವೆ ಎಷ್ಟೋ ನಿಧಿ ಇತ್ತು. ಆ ಸರೋಜಿ ಹೇಳಿದ್ದೇನೋ ನಿಜನೇನೆ ನಿಧಿ ಐತೆ ಅಂತ ಹೇಳ್ಬಿಟ್ಟು, ಆದ್ರೆ ಈ ಪಾರ್ಟಿ ದೆಯ್ಯಗಳವೆ ಅಂತ ಮಾತ್ರ ಹೇಳಲಿಲ್ಲ. ಮುಚ್ಚೆ ಬಾಯ್ನ. ಇನ್ನೊಂದ್ ಕಿತ ನಿಧಿ ಗಿದಿ ಅಂದ್ರೆ ಗಂಟ್ಲು ಕಟ್ಗೆ ತುರುಗ್ಬಿಡ್ತೀನಿ ಬಿತ್ರಿ.